ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಬ್ಲಾಗ್ಸ್ ಕನ್ನಡ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಇವತ್ತು ಫ್ರೈಡೇ ಆಗಿರೋದ್ರಿಂದ ನನ್ನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಅಣ್ಣಮ್ಮ ಟೆಂಪಲ್ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಹೋಗೋಕ್ಕೆ ಯಾವ ರೀತಿ ರೆಡಿ ಆಗ್ತೀನಿ, ನಾನು ಯಾವ ಔಟ್ಫಿಟ್ ಹಾಕ್ಕೊಳ್ತೀನಿ ಆ್ಯಂಡ್ ನಾನು ಏನೇನು ಜ್ಯುವೆಲ್ರೀಸ್ ಹಾಕ್ತೀನಿ, ನಾನು ಮೇಕಪ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಔಟ್ಫಿಟ್ ತೋರಿಸು. ನಾನು ಗ್ರೀನ್ ಕಲರ್ ಸ್ಯಾರಿ ಹಾಕೊಳ್ತಾ ಇದ್ದೀನಿ. ಸೊ ಇದು ಪೀಚ್ ಗ್ರೀನ್ಗೆ ಡಾರ್ಕ್ ಗ್ರೀನಲ್ಲಿ ಬಂದಿದೆ. ಸೊ ಇದು ಬ್ಲೌಸು, ಇದು ಒಂದು ಟ್ಯಾಸಲ್ಸು. ಈ ಸ್ಯಾರಿನ ನಾನು ವೇರ್ ಮಾಡ್ತಾ ಇದ್ದೀನಿ. ಸೊ ಹೋಗ್ಬಿಟ್ಟು ಸ್ಯಾರಿ ಕಟ್ಕೊಂಡು ಬಂದ್ಬಿಡ್ತೀನಿ. ಓಕೆ ಗೈಸ್, ನೋಡಿ ಸ್ಯಾರಿ ಡ್ರೈಪಿಂಗ್ ಆಗಿದೆ. ಸೊ ಸ್ಯಾರಿ ಈ ರೀತಿ ಕಾಣಿಸ್ತಿದೆ. ಸೊ ಈಗ ನಾನು ನನ್ನ ಮೇಕಪ್ನ ಶುರು ಮಾಡ್ತೀನಿ. ಸೊ ಮೊದಲಿಗೆ ನಾನು ಮೇಕಪ್ ಮಾಡೋಕ್ಕಿಂತ ಮುಂಚೆ ಮಾಯಿಶ್ಚರೈಸರಿಂದ ನನ್ನ ಫೇಸ್ನ ಸ್ವಲ್ಪ ಮಾಯಿಶ್ಚರೈಸ್ ಮಾಡ್ಕೊಳ್ಳೋಣ. ಸೊ ಮಾಯಿಶ್ಚರೈಸರ್ಗೆ ನಾನು ಯೂಸ್ ಮಾಡ್ತಾ ಇರೋದು ಸೆಟಾಫಿಲ್. ಸೊ ಇತ್ತೀಚೆಗೆ ನಾನು ಜಾಸ್ತಿ ಸೆಟಾಫಿಲ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಲೈಕ್ ಮಾಯಿಶ್ಚರೈಸರ್, ಫೇಸ್ ವಾಶ್ ಎಲ್ಲನೂ ಅದೇ ಯೂಸ್ ಮಾಡ್ತೀನಿ. ಸೊ ಮಾಯಿಶ್ಚರೈಸ್ ಮಾಡ್ಕೊಳ್ತೀನಿ. ಸೊ ನನ್ನ ಫೇಸ್ ಮಾಯಿಶ್ಚರೈಸರ್ ಆಯಿತು, ಮಾಯಿಶ್ಚರೈಸ್ ಆಗಿದೆ. ಸೊ ಈಗ ನಾನು ಅಪ್ಲೈ ಮಾಡ್ತಾ ಇರೋದು ಸ್ಟ್ರೋಕ್ ಕ್ರೀಮ್. ಸೊ ಇದು ಬಂದುಬಿಟ್ಟು ಬ್ರ್ಯಾಂಡ್ ಫೇಸಸ್ ಕೆನಡಾ ಸ್ಟ್ರೋಕ್ ಕ್ರೀಮ್ ವಿತ್ ಶಿಯಾ ಬಟರ್ ಆ್ಯಂಡ್ ಹೈಡ್ರಾಲೋನಿಕ್ ಆ್ಯಸಿಡ್. ಸೊ ಇದು ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಫೇಸ್ಗೆ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದನ್ನ ಅಲ್ಲಲ್ಲೇ ಸ್ಪಾಟ್ಸ್ ಇಟ್ಕೊಳ್ತೀನಿ. ಎಸ್, ಜಸ್ಟ್ ದಿಸ್ ಮಚ್. ಒಂದೇ ಒಂದು ಸ್ಪೈಕ್ ಕೊಡ್ತಾ ಇದ್ದೀನಿ ಫೇಸಿಗೆ. ಗೈಸ್, ಹೆವಿ ಮೇಕಪ್ ಮಾಡ್ಕೋಬೇಕಾದ್ರೆ ನಾವು ಕರೆಕ್ಟರು, ಕನ್ಸೀಲರು ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ ನಾವು ಮಾಡೋದು ಡೈಲಿ ರೂಟೀನ್ ಮೇಕಪ್. ಸೊ ಆಲ್ಮೋಸ್ಟ್ ಇದು ಲೈಟಾಗಿ ಇರುತ್ತೆ. ಸೊ ಅದರ ಅವಶ್ಯಕತೆ ಎಲ್ಲ ನಮಗೆ ಇವಾಗ ಇರೋದಿಲ್ಲ. ಸೊ ಲೈಟಾಗಿ ನಮ್ಮ ಫೇಸ್ಗೆ ಏನು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಈಗ ಸ್ಟ್ರೋಕ್ ಕ್ರೀಮ್ ಆಗಿದೆ. ಸೊ ಈಗ ಸಿಂಪಲಾಗಿ ಒಂದು ಫೌಂಡೇಶನ್ ಯೂಸ್ ಮಾಡೋಣ. ಸೊ ನಾನು ಯೂಸ್ ಮಾಡ್ತಿರೋ ಫೌಂಡೇಶನ್ ಬಂದುಬಿಟ್ಟು ಗಾರ್ನಿಯರ್ ವಿಟಮಿನ್ ಸಿ BB ಕ್ರೀಮ್. ಸೊ ಇದೊಂಥರ ಫೌಂಡೇಶನ್ ಅಲ್ಲ, ಇದು ಬೇಬಿ ಕ್ರೀಮ್. ಸೊ ಲೈಟಾಗಿ ಇಡೋಣ ಅಂತೇಳಿ BB ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಂಡು ಒಂದು ಡ್ರಾಪ್ ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಮತ್ತೆ ನಾನು ಸ್ಟ್ರೋಕ್ ಕ್ರೀಮ್ನ ಆ್ಯಡ್ ಮಾಡ್ತೀನಿ. ಲಿಟಲ್ ಬಿಟ್. ಸೊ ನೋಡ್ಬೋದು ಯಾವ ರೀತಿ ಬರುತ್ತೆ, ಇದು ಬ್ಲೆಂಡ್ ಹೆಂಗಾಗುತ್ತೆ ಅಂತ. ಈಗ ನಾನಿವತ್ತು ಹೊರಗಡೆ ಹೋಗ್ತಾ ಇರೋದ್ರಿಂದ ನಾನು 2 ಡಾಟ್ಸ್ನ ಇಟ್ಕೊಳ್ತಿದ್ದೀನಿ. ಅಂದರೆ ಇದು 8 ಡಾಟ್ಸ್ ಅಲ್ಲಿ ಮಾಡ್ತಾರೋ ಮೇಕಪ್. ಸೊ ಜಸ್ಟ್ 8 ಡಾಟ್ಸ್ ಅಷ್ಟೇ. ಇಷ್ಟೆಲ್ಲ ನಾನು ನೋಡಿ ಗೈಸ್ ಯಾವ ರೀತಿ ಬ್ಲೆಂಡ್ ಆಯಿತು ಫೇಸ್ ಮೇಲೆ. ಸೊ ಇದು 8 ಡಾಟ್ಸಲ್ಲಿ ಮಾಡಿರೋದು. ಸೊ ನಾನು ಮನೆಯಲ್ಲೇ ಇದ್ದರೆ ಜಸ್ಟ್ 2 ಡಾಟ್ಸ್, ಇಲ್ಲ ಅಂದರೆ ಸಿಂಪಲಾಗಿ ಎಲ್ಲಾದರೂ ಟೆಂಪಲ್ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀನಿ ಅಂದರೆ 4 ಡಾಟ್ಸ್, ಲೈಕ್ 4 to 8 ಡಾಟ್ಸ್. ಇಲ್ಲ ಅಂದರೆ ಹೊರಗೆ ಪಾರ್ಟಿಗೆ ಹೋಗ್ತಾ ಇದ್ದೀನಿ 12 ಡಾಟ್ಸ್ ಮೇಕಪ್ನ ಪ್ರಿಫರ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿ ನನ್ನ ಫೇಸ್ಗೆ ಇದು ಬ್ಲೆಂಡ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟು ಸ್ವಲ್ಪ ಲೂಸ್ ಪೌಡರ್ ಮಾಡ್ತಾರೋ. ಲೂಸ್ ಪೌಡರ್ ಬಂದುಬಿಟ್ಟು ಲ್ಯಾಕ್ಮಿ ರೋಸ್ ಪೌಡರ್. ಜಾಸ್ತಿನೂ ಲೂಸ್ ಪೌಡರ್ ಹಾಕ್ಬಾರ್ದು ಗೈಸ್, ಯಾಕಂದರೆ ಮೇಕಪ್ ಯೂಶಲಿ ಬೂದಿಗೆ ವೈಟ್ ಪ್ಯಾಚಸ್ ಆಗೋ ಕಾರಣನೇ ಲೂಸ್ ಪೌಡರ್. ಬಿಕಾಸ್ ಸ್ವೆಟ್ ಆದಾಗ ಆ ಲೂಸ್ ಪೌಡರ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ನಾನು ಮುಂಚೆ ಜಾಸ್ತಿ ಅಪ್ಲೈ ಮಾಡ್ತಾಯಿದ್ದೆ, ಬಟ್ ಈಗ ಆದಷ್ಟು ಕಂಟ್ರೋಲ್ ಮಾಡ್ತೀನಿ. ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಇಷ್ಟೇ ಗೈಸ್. ಈಗ ಸ್ವಲ್ಪ ಐಬ್ರೋನ ಹಾಕ್ಕೊಳ್ಳೋಣ. ನೋಡಿ ಗೈಸ್, ಸೊ ನಾನು ಯಾವ ರೀತಿ ಬ್ಲೆಂಡ್ ಮಾಡಿದ್ದೀನಿ ಐಸ್ಗೆ. ಸೊ ನಾನು ಯೂಸ್ ಮಾಡಿರೋದಿಲ್ಲ ಐಬ್ರೋ ಬ್ಲಾಶ್ ಬಂದ್ಬಿಟ್ಟು ಸ್ಟುಡಿಯೋ. ನೆಕ್ಸ್ಟು ಲಿಪ್ಸ್ಟಿಕ್, ಮೇನ್ ಪಾರ್ಟ್ ಆಫ್ ದ ಮೇಕಪ್ ಅಂತಲೇ ಹೇಳ್ಬೋದು. ಕಾಫಿ ಮ್ಯಾಟ್ ತುಂಬಾ ಚೆನ್ನಾಗಿದೆ ಲಿಪ್ಸ್ಟಿಕ್ ಗೈಸ್. ಬಟ್ ಅವ್ರು ಹೇಳ್ದಂಗೆ ಲಾಂಗ್ ಲಾಸ್ಟಿಂಗ್ ಅಂತ ಏನಿರಲ್ಲ, ಒಂದು 3-4 hours ಇರುತ್ತೆ ಅಷ್ಟೇ. ಲೈಕ್ ಅದು ಕೂಡ ಏನು ತಿಂದೆ ಆ ಥರ ಇಟ್ಕೊಂಡ್ರೆ ಇರುತ್ತೆ, ಇಲ್ಲಾಂದರೆ ಬೇಗನೆ ಹೋಗ್ಬಿಡುತ್ತೆ. ನೋಡಿ ಗೈಸ್, ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ.
ಯೂಶ್ವಲಿ ನಂದು ಲಿಪ್ಸ್ಟಿಕ್ ಪಿಂಕಲ್ಲಿದೆ, ಒಂದು ಲೈಕ್ ಪಿಂಕ್ ಲಿಪ್ಸ್ ನನಗೆ, ಬಟ್ ನಾನು ಯೂಸ್ ಮಾಡ್ತಾ ಇರೋದು ಬ್ರೌನ್ ಶೇಡ್. ನೋಡಿ ಗೈಸ್, ಲಿಪ್ಸ್ಟಿಕ್ ಯಾವ ರೀತಿ ಬ್ಲೆಂಡ್ ಆಗಿದೆ ಅಂತ. ಕಂಫ್ಯೂ ಮ್ಯಾಟ್ ಆಗಿರೋದ್ರಿಂದ ಇದು ಮ್ಯಾಟ್ ಫಿನಿಶಿಂಗಲ್ಲಿ ಬರುತ್ತೆ. ಸೊ ಈಗ ನಾನು ಇಯರಿಂಗ್ಸು ಮತ್ತು ನೆಕ್ ಚೈನು ಮತ್ತು ಫ್ಲವರ್ನ ಹಾಕ್ಕೊಂಡು ಬರ್ತೀನಿ. ಗೈಸ್ ನೋಡಿ ಗೈಸ್, ಈ ರೀತಿ ರೆಡಿ ಆಗಿದ್ದೀನಿ. ಸೊ ನಿಮಗೆ ನನ್ನ ಲುಕ್ಕು ಯಾವ ರೀತಿ ಅನ್ನಿಸ್ತಾ ಇದೆ, ಸೊ ನಾನು ರೆಡಿಯಾಗಿರೋದು ಹೇಗಿದೆ, ನನ್ನ ಸ್ಯಾರಿ ಎಲ್ಲಿ ತೊಗೊಂಡೆ, ನನ್ನ ಜ್ಯುವೆಲ್ರಿನ ನಾನು ಯಾವ ರೀತಿ ಮಾಡಿಸ್ಕೊಂಡೆ, ಸೊ ಇದ್ರ ಬಗ್ಗೆ ಎಲ್ಲ ಏನಾದರೂ ತಿಳ್ಕೊಳ್ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನನ್ನ ಈ ಪುಟ್ಟ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಟೆಂಪಲ್ಗೆ ಹೋಗಿದ್ಮೇಲೆ ಸೊ ಅಲ್ಲಿನ ಬ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಅದನ್ನು ನಾನು ಇನ್ನೊಂದು ಬ್ಲಾಗ್ ಆಗಿ ಪೋಸ್ಟ್ ಮಾಡ್ತೀನಿ. ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನನ್ನ ಲುಕ್ ಯಾವ ರೀತಿ ಬಂದಿದೆ ಅಂತ. ಫೈನಲ್ ಇನ್ನೊಂದು ಟಚ್ ಅಪ್ ಇದೆ, ಅದನ್ನು ಮುಗಿಸ್ಕೊಟ್ಬಿಡ್ತೀನಿ. ಎಸ್ ಗೈಸ್, ನೋಡಿ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ. ಸೊ ನಾನು ಫೈನಲ್ ಆಗಿ ಈ ರೀತಿ ಟೆಂಪಲ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಗೈಸ್. ನಿಮಗೆ ನನ್ನ ಲುಕ್ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ನನ್ನ ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಗೈಸ್. ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ ಹಿಮದ ಬಿಂದು